ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನೋಡಿ, ಚಳಿಗಾಲದಲ್ಲಿ ಮುಖ ಎಲ್ಲ ಡ್ರೈ ಆಗಿಬಿಟ್ಟಿರತ್ತೆ. ಒಂಥರ ಸ್ಕಿನ್ನು ಒಂದು ಪೌಡ್ರ್ ಹಾಕ್ಕೊಂಡ್ರು ಒಂಥರ ಕಾಣಿಸ್ತಾ ಇರುತ್ತೆ. ಅದಕ್ಕೆಲ್ಲ ಏನು ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮನೆಯಲ್ಲೇ ಫೇಸ್ ಪ್ಯಾಕ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿ. ಇದು 2 ಸ್ಪೂನ್ ಅಕ್ಕಿ ಹಸಿ ಹಿಟ್ಟು, ಆಮೇಲೆ ಒಂದು ಸ್ವಲ್ಪ ಹಾಲು. ಇದು ಹಸುವಿನ ಹಾಲು, ಪಾಕೆಟ್ ಹಾಲಾದರೂ ತೊಗೋಬೋದು. ನಮ್ಮ ಮನೇಲಿ ಹಸು ಹಾಲಿತ್ತಂತ ಅದು ತಗೊಂಡೆ. ಇದು ಟೊಮೆಟೊ 2 ಪೀಸಾಗಿ ಕಟ್ ಮಾಡ್ಕೊಂಡೆ, ಜೇನುತುಪ್ಪ. ಇಷ್ಟೇ ಪದಾರ್ಥದಲ್ಲಿ ಹೇಗೆ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಮೊದಲಿಗೆ ಸ್ವಲ್ಪ ಹಾಲನ್ನು ಮುಖ ಕ್ಲೀನಾಗಿ ತೊಳೆದ್ಬಿಟ್ಟು ನೋಡಿ. ನನ್ನ ಮುಖ ಈಗ ಚಳಿ ಸ್ಟಾರ್ಟ್ ಆಗಿದೆ ಅಲ್ವಾ, ಹೆಂಗೆ ಡ್ರೈ ಆಗ್ತಾಯಿದೆ. ಫೇಸ್ ಪ್ಯಾಕ್ ಹಾಕ್ಕೊಂಡ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡ್ರಂತೆ. ಈಗ ನೋಡಿ, ಒಂದು ಕಾಟನಲ್ಲಿ ಸ್ವಲ್ಪ ಹಾಲನ್ನ ತಗೊಂಡು ಈ ಥರ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು. ನೋಡಿ, ಈಗ ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಹಾಲು ಒಣಗೋ ತನಕ ಒಂದು 5 ನಿಮಿಷ ಬಿಟ್ಬಿಟ್ಟು ವಾಶ್ ಮಾಡ್ಕೋಬೇಕು. ಈ ಥರ ಎಲ್ಲ ಕಡೆ ಹಾಕ್ಕೋಬೇಕು. ಒಂದು 5 ನಿಮಿಷ ಬಿಟ್ಟು ತೊಳಿಬೇಕು. ನೋಡಿ, ಸ್ವಲ್ಪ ಹೊತ್ತಾದಮೇಲೆ ನಾನು ಹೋಗಿ ವಾಶ್ ಮಾಡ್ಕೊಂಡು ಬಂದೆ. ಒಂದೇ ಸ್ಟೆಪ್ಪಲ್ಲಿ ನೋಡಿ ಹೆಂಗೆ ಗ್ಲೋ ಕಾಣಿಸುತ್ತೆ. ಈ ಥರ ಕ್ಲೀನಾಗಿ ಒರೆಸ್ಕೊಂಡು ನೆಕ್ಸ್ಟು ನೋಡಿ, ಇನ್ನೊಂದು ಸ್ವಲ್ಪ ಹಾಲು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಸಿ ಹಿಟ್ಟನ್ನ ಹಾಕ್ಕೊಂಡು, ಆಮೇಲೆ ಇದಕ್ಕೆ ಟೊಮೆಟೊ ಅಂತ ತೊಗೊಂಡಿದ್ವಲ್ಲ ಅದರ ಜ್ಯೂಸನ್ನ ಹಾಕೋತಾ ಇದ್ದೀನಿ. ನೋಡಿ, ಇದನ್ನು ಹಾಗೆ ಇಟ್ಕೊಳ್ಳೋಣ, ಲಾಸ್ಟಿಗೆ ಯೂಸ್ ಆಗುತ್ತೆ ಏನಂತ ತೋರಿಸ್ತೀನಿ. ಈಗ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕೊಳ್ಳೋಣ. ನೋಡಿ, ಇದನ್ನ ಚೆನ್ನಾಗಿ ಪೇಸ್ಟ್ ಥರ ಕಲಿಸ್ಕೋಬೇಕು. ಬೇಕಂದರೆ ಸ್ವಲ್ಪ ಹಾಲು ಹಾಕ್ಕೊಂಡು ಒಂದು ಪ್ಯಾಕ್ ಥರ ರೆಡಿ ಮಾಡ್ಕೋಬೇಕು. ನೋಡಿ, ಈ ಥರ ಒಂದು ಕ್ರೀಮ್ ಪ್ಯಾಕ್ ಥರ ರೆಡಿ ಮಾಡ್ಕೋಬೇಕು. ಇವಾಗ ಇದನ್ನು ಮುಖಕ್ಕೆಲ್ಲ ಅಪ್ಲೈ ಮಾಡ್ಕೋಬೇಕು. ನೋಡಿ, ಇವಾಗ ಇದು ಕ್ರೀಮ್ ಏನು ತೊಗೊಂಡಿದ್ದೀವಲ್ವ, ಇದನ್ನ ಮುಖಕ್ಕೆಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಿಕೊಂಡು ಈ ಥರ ವಾರಕ್ಕೆ 1-2 ಸರಿ ಎಲ್ಲ ಈ ಥರ ಮಾಡಿಕೊಂಡ್ರೆ ಈ ಚಳಿಗಾಲದಲ್ಲಿ ಮುಖ ಡ್ರೈ ಆಗಲ್ಲ, ಗ್ಲೋಯಿಂಗಾಗೂ ಬರುತ್ತೆ. ನಾವೇನು ಪೂರ್ತಿ ವೈಟ್ ಅಂತ ಹೇಳ್ತಾ ಇಲ್ಲ, ಆದರೆ ನಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ ಅಂತ. ನೋಡಿ, ಈ ಥರ ಕತ್ತು ಭಾಗನೂ ಬ್ಲ್ಯಾಕ್ ಇರುತ್ತೆ. ಕತ್ತಿಗೇನು ನಾನು ಒಂದು ರೆಮಿಡಿ ಟ್ರೈ ಮಾಡ್ತಾಯಿದ್ದೀನಿ. ಅದು ಪೂರ್ತಿ ರಿಸಲ್ಟ್ ಕೊಟ್ಟ ಮೇಲೆ ನಾನು ನೆಕ್ಸ್ಟ್ ಹಾಕ್ತೀನಿ. ನನಗೆ ಅದು ಕರೆಕ್ಟ್ ಅನಿಸಿದ ಮೇಲೇ ನಾನು ವಿಡಿಯೋ ಮಾಡೋದು. ನೋಡಿ, ಈ ಥರ ಎಲ್ಲ ಕಡೆ ಹಾಕೋಬೇಕು. ಈ ಥರ ಇದನ್ನು ಹಾಕಿ ಒಂದು 20 ನಿಮಿಷ ಪೂರ್ತಿ ಡ್ರೈ ಆಗೋ ತನಕನೂ ಬಿಡಬಾರ್ದು. ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ. ಈ ಥರ ಆದಮೇಲೆ ಹೀಗೆ ಹಾಕ್ಕೊಂಡು ಜಾಸ್ತಿ ಏನು ಮಸಾಜ್ ಅಂತ ಬೇಡ. ಈಗ ಸುಮ್ಮನೆ ಅಪ್ಲೈ ಮಾಡಿಕೊಂಡು ಬಿಟ್ಬಿಡಬೇಕು. 20 ನಿಮಿಷ ಸುಮ್ಮನೆ ಕುತ್ಕೊಳ್ಳೋದು. ಏನಾದರೂ ಕೆಲಸ ಎಲ್ಲ ಇದ್ದರೆ ಅಷ್ಟೊತ್ತಿಗೆ ಕೆಲಸ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ಥರ 20 ನಿಮಿಷ ಆದಮೇಲೆ ತೋರಿಸ್ತೀನಿ. ಇವಾಗ ನೋಡಿ, 20-15 ಮಿನಿಟ್ಸ್ ಆದಮೇಲೆ ಮುಖ ಎಲ್ಲ ಒಂಥರ ಎಳ್ಕೊಂಡಂಗೆ ಆಗ್ತಾಯಿದೆ. ಇವಾಗ ಸಡನ್ನಾಗಿ ತೊಳಿಬಾರ್ದು ಇದನ್ನು. ಇವಾಗ ಏನು ಮಾಡಬೇಕು ಅಂತಂದರೆ, ಟೊಮೆಟೊನ ರಸ ತೆಗೆದು ಇಟ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕೋಬೇಕು. ಜೇನುತುಪ್ಪ ಹಾಕ್ಕೊಂಡು ಇದನ್ನು ಸ್ಕ್ರಬ್ ಮಾಡ್ಕೋಬೇಕು. ಜೇನುತುಪ್ಪ ಹಾಕೋದು ಟೊಮೆಟೊ ತೊಗೊಂಡು ಹಿಂಗೆ ಸ್ಕ್ರಬ್ ಮಾಡ್ಕೋಬೇಕು. ಎಲ್ಲ ಕಡೆ ನೀಟಾಗಿ ಸ್ವಲ್ಪ ಹೊತ್ತು ಹಿಂಗೆ
ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ. ನೋಡಿ ಈ ಥರ ಟೊಮೆಟೊನ ಸ್ವಲ್ಪ ಹೊತ್ತೆಲ್ಲ ಕಡೆ ಸ್ಕ್ರಬ್ ಮಾಡ್ಕೊಂಡ್ಮೇಲೆ ಕ್ಲೀನಾಗಿ ತಣ್ಣೀರಲ್ಲಿ ಹೋಗಿ ವಾಶ್ ಮಾಡ್ಕೊಂಡು ಬರಬೇಕು. ಹೀಗೆ ಯಾವಾಗಲೂ ನಾವು ಈ ಥರ ಮಾಡಿಕೊಂಡಾಗ ಆವತ್ತಿನ ದಿನ ಫುಲ್ಲು ಸೋಪ್ ಹಾಕಿದ್ರೆ ಹಾಗೆ ಬಿಟ್ಟರೆ ಚೆನ್ನಾಗಿರುತ್ತೆ. ಸೋಪೆಲ್ಲ ಹಾಕಬಾರ್ದು, ತಣ್ಣೀರಲ್ಲೇ ಮುಖನ ಚೆನ್ನಾಗಿ ವಾಶ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಾನು ಮುಖ ತೊಳ್ಕೊಂಡು ಸ್ನಾನ ಮಾಡಿಕೊಂಡು ಸ್ವಲ್ಪ ಪೌಡ್ರ್ ಹಾಕಿ ಮೇಕಪ್ ಆಗಿರೋದಷ್ಟೇ. ಎಷ್ಟು ಚೆನ್ನಾಗಿ ಗ್ಲೋ ಕೊಟ್ಟಿದೆ ನೋಡಿ. ಹೇಗೆ ಅನ್ನಿಸ್ತು? ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವು ಒಂದ್ಸರಿ ಟ್ರೈ ಮಾಡಿ. ಹೋಗಿ ಪಾರ್ಲರ್ಗೆಲ್ಲ ನಾವು ದುಡ್ಡು ಹಾಕೋಕ್ಕಿಂತ ಮನೆಯಲ್ಲೇ ಒಂದು ರೆಮಿಡಿ ಮಾಡ್ಕೊಂಡು ಯೂಸ್ ಮಾಡಿದ್ರೆ ಮನಿನೂ ಸೇವ್ ಆಗುತ್ತೆ, ಟೈಮು ಸೇವ್ ಆಗುತ್ತೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.